ಬಂಗಾರ ಆಭರಣ ಕಳ್ಳತನ ಮಾಡುತ್ತಿದ್ದ 4 ಆರೋಪಿಗಳಿಗೆ ಬಂಧಿಸುವಲ್ಲಿ ಕಲಘಟಗಿ ಪೊಲೀಸರ ತಂಡ ಯಶಸ್ವಿಯಾಗಿದೆ. ಬಂಧಿತರಿಂದ 85 ಗ್ರಾಂ ಬಂಗಾರ ಹಾಗೂ 200 ಗ್ರಾಂ ತೂಕದ ಬೆಳ್ಳಿಯ ಆಭರಣ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿತರಾದ ಕಿತ್ತೂರು ತಾಲೂಕಿನ ಅಲ್ಸಿ ಗ್ರಾಮದ ರಾಜು ಕಿತ್ತೂರ್ಕರ್, ಹುಬ್ಬಳ್ಳಿ ತೊರ್ವಿಹಕ್ಕಲ್ ನಿವಾಸಿ ಪ್ರೇಮ್ ಶ್ರೀಕಾಂತ್ ಬದ್ವಿ, ಕಂಬ್ರಿಪೇಟ್ ಪವನ್, ವಿನೋದ್ ಮೇರ್ವಾಡೆ, ಕಲಘಟಗಿ ತಾಲೂಕಿನ ಕುರ್ವಿನ್ಕಪ್ ಗ್ರಾಮದ ಮಂಜುನಾಥ್, ಚನ್ನಬಸಪ್ಪ ಇದ್ವಿಕಾರ್ ಎಂಬವರನ್ನು ಕಲಘಟಗಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. 62 ಗ್ರಾಂ ತೂಕದ 4,75,000 ರೂಪಾಯಿ ಬಂಗಾರದ ಆಭರಣ, 270 ಗ್ರಾಂ ತೂಕದ 18,500 ಬೆಳ್ಳಿಯ ಆಭರಣ, 8,500 ನಗದು ಹಣ, 10 ಗ್ರಾಂ ತೂಕದ ಬಂಗಾರದ ನೆಕ್ಲೆಸ್, 59,000, 2 ಗ್ರಾಂ ಬಂಗಾರದ ಉಂಗುರ, 25,000, 2 ಗ್ರಾಂ ತೂಕದ 1 ಜೊತೆ ಬಂಗಾರದ ಕಿವಿಯೋಲೆ, 10,000, 6.5 ಗ್ರಾಂ ತೂಕದ 1 ಕೊರಳಲ್ಲಿ ಹಾಕುವ ಬಂಗಾರದ ಚೈನ್, 32,500, 4 ಗ್ರಾಂ ತೂಕದ ಸೇರಿದಂತೆ ಇನ್ನು ಹಲವು ಆಭರಣಗಳು ಕಳ್ಳತನವಾದ ಪ್ರಕರಣಗಳು ಠಾಣೆಯಲ್ಲಿ ದಾಖಲಾಗಿದ್ದವು. ಮೇಲಧಿಕಾರಿಗಳ ನಿರ್ದೇಶನದಂತೆ ಠಾಣೆಯ ಸಿಪಿಐ ಶ್ರೀಶೈಲ್ ಕೌಜಲಗಿ ನೇತೃತ್ವದಲ್ಲಿ ಬೆರಳು ಮುದ್ರೆ ಘಟಕದ ಪಿಐ ಮಹಂತೇಶ್, ಪಿಎಸ್ಐ ಸಿಎನ್ ಕರ್ವೀರಪ್ಪನವರ್ ಹಾಗೂ ಎಎಂ ನವಲೂರ್, ಶಂಕರ್ ಮುತ್ತಲಗೇರಿ, ಲೋಕೇಶ್ ಬೆಂಡಿಕಾಯಿ, ಮಾಂತೇಶ್ ಎನ್, ಮೊಹಮ್ಮದ್ ಹುಸೇನ್ ಎಲಿಗಾರ್, ಮಲ್ಲಿಕಾರ್ಜುನ್ ಎಂ, ಗೋಪಾಲ್ ಪಿರ್ಗಿ, ಪ್ರಕಾಶ್ ಗೊಳ್ಳಪ್ಪಗೌಡರ್, ಯಶವಂತ್ ಹಂಚಿನ್ಮನಿ, ಮಾಂತೇಶ್ ಹಡ್ಪದ್, ರಮೇಶ್ ನೇಕಾರ್, ಜಾವೀದ್ ಇಟ್ಗಿ, ಬೆರಳು ಮುದ್ರೆ ಘಟಕ, ಆರಿಫ್ ಗೋಲಂದಾಜ್, ವಿಠಲ್ ಡಂಗನ್ನವರ್ ಕಾರ್ಯಾಚರಣೆಯಲ್ಲಿದ್ದರು. ಇಲಿಯಾಸ್ ಗಿಡ್ಡನ್ನವರ್, 9 ಲೈವ್ ನ್ಯೂಸ್, ಕಲಘಟಗಿ.